ಅಪರಾಧ ಜಗತ್ತಿನ ರೋಚಕ ಕಥಾಹಂದರ ಹೊಂದಿರುವ ಖ್ಯಾತ ಪತ್ರಕರ್ತರಾದ ರವಿ ಬೆಳಗೆಯವರ ಗರಡಿಯಲ್ಲಿ ಪಳಗಿರುವ ಹಿರಿಯ ಪತ್ರಕರ್ತ ಲಕ್ಷ್ಮೀಸಾಗರ ಸ್ವಾಮಿಗೌಡ ಅವರ ರಚಿಸಿರುವ ಗಾಡಿ ಜಾಡು ಪುಸ್ತಕವನ್ನು ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಹಿರಿಯ ಕನ್ನಡ ಪರ ಹೋರಾಟಗಾರರ ಜಾಣಗೆರೆ ವೆಂಕಟರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಜಾಣಗೆರೆ ವೆಂಕಟರಾಮಯ್ಯ ಅವರು ಮಾತನಾಡಿ, ನಮ್ಮ ಕಾಲದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಕೊಡುಕೊಳ್ಳುವಿಕೆಯ ಪದ್ಧತಿಯಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಒಟ್ಟಿಗೆ ಸಾಗುತ್ತಿದ್ದೆವು. ಸದ್ಯ ಆ ಎಲ್ಲ ಪದ್ಧತಿಗಳು ಕಣ್ಮರೆಯಾಗಿವೆ ಅಂತ ಹೇಳಿಕೊಂಡಿದ್ದಾರೆ. ನೀಡೋಪ್ರಕರಣ ಬನ್ನಿ ಹೇಳಿ ಸರ್. ನೀಡೋಪ್ರಕರಣ ಬನ್ನಿ ಹೇಳಿ ಸರ್. ನನ್ನದೊಂದು ಪುಸ್ತಕವನ್ನು ಬಿಡುಗಡೆ ಮಾಡುವಂತ ಅವಕಾಶ ಲಭಿಸ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರನೇ ನಾನು ಜಾಣಗೆರೆ ಅವರ ಅಧ್ಯಕ್ಷತೆಯಲ್ಲೇ ಈ ಪುಸ್ತಕವನ್ನು ಬಿಡುಗಡೆ, ಯಾಕೆಂದ್ರೆ ನನ್ನ ಮೊದಲ ಪುಸ್ತಕ ರವಿ ಬೆಳಗೆರೆ ಅವರ ನೇತೃತ್ವದಲ್ಲಿ ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಬಿಡುಗಡೆ ಆಗಿದೆ. ಎರಡನೇ ಪುಸ್ತಕ ಇದು ನಾನು ನಡೆದ ಬಂದ ದಾರಿ, ನನ್ನ ಹಳ್ಳಿಯ ಬದುಕಿನ ಅನುಭವಗಳನ್ನ ಕಟ್ಕೊಡುವಂತ ಪುಸ್ತಕ. ಆ ಪುಸ್ತಕವನ್ನ ನಮ್ಮನ್ನ ಮೊದಲು ಈ ಒಂದು ಹೋರಾಟಕ್ಕೆ ಪ್ರೇರೇಪಣೆಯನ್ನು ನೀಡಿದಂತ ಜಾಣಗೆರೆ ವೆಂಕಟರಾಮಯ್ಯನವರು ಬಹುಶಃ ಒಂದು ಮಾರ್ಗದರ್ಶಿ ಪತ್ರಿಕೆ ಇತ್ತು. ಆ ಮಾರ್ಗದರ್ಶಿ ಪತ್ರಿಕೆಯಲ್ಲಿ ನಮ್ಮ ಅಣ್ಣ ಅವರು ಬರೀತಿದ್ರು, ಡಿ ಹೊಸಳ್ಳಿ ಶಿವು ಅಂತ ಮಂಡ್ಯದಿಂದ ಬರೀತಿದ್ರು. ಅವರೆಲ್ಲ ಬರೆಯುತ್ತಿದ್ದು ನೋಡಿ ನಾನು ಪತ್ರಕರ್ತನಾಗಬೇಕು ಅನ್ನೋ ಒಂದು ಛಲ ಅವತ್ತು ಮೂಡ್ತು. ಮುಂದೆ ನಾನು ಪದವಿ ಪೂರೈಸಿದೆ. ಆನಂತರ ಮಾಸ್ಟರ್ ಡಿಗ್ರಿ ಹೋಗೋದಕ್ಕೆ ಕಾರಣ ಏನಂದ್ರೆ ಮೆಟಾಲೆ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನನಗೆ ಗೊಂದಲ ಇತ್ತು. ನಮ್ಮ ಬದುಕು ಏನು ಅಂತ ಹೇಳ್ಕೊಡದೇ ಇರುವಂತ ಶಿಕ್ಷಣವನ್ನು ನಾನು ಯಾಕೆ ಸ್ನಾತಕೋತ್ತರ ಪದವಿ ಪಡಿಬೇಕು ಅಂತ ಅಂದ್ಬಿಟ್ಟು ಡಿಗ್ರಿ ಮುಗಿಸಿ ವಾಪಸ್ ಹಳ್ಳಿಗೆ ರೈತ ಚಳವಳಿಗೆ ಹೋದೆ. ರೈತ ಚಳವಳಿಯಲ್ಲಿ ನನಗೆ ನಂಜುಂಡಸ್ವಾಮಿ, ರುದ್ರಪ್ಪ, ಪುಟ್ಟಣ್ಣಯ್ಯ, ಎಚ್ ಶ್ರೀನಿವಾಸ್, ಈ ತರದ ಎನ್ ಡಿ ಸುಂದರೇಶ್, ಈ ತರದ ಅನೇಕ ನಾಯಕರು ನಮಗೆ ಸ್ವಾಭಿಮಾನದ ಬದುಕನ್ನ ರೂಪಿಸ್ಕೊಟ್ರು. ಆ ಒಂದು ರೂಪಿಸ್ಕೊಟ್ಟಂತ ಫಲವೇ ಒಂದು ಗಾಡಿ ಜಾಡುವಾಗಿ ನಿಮ್ಮ ಮುಂದೆ ನಿಂತಿದೆ. ದಯಮಾಡಿ ಈ ಪುಸ್ತಕದ ಬಿಡುಗಡೆಯನ್ನ ನಮ್ಮ ಪಾಲನೇತ್ರ ಅವರು ಮಾಡಿಕೊಡ್ಬೇಕು. ಅಧ್ಯಕ್ಷತೆಯನ್ನ ನಮ್ಮ ಜಾಣಗೆರೆ ವೆಂಕಟರಾಮಯ್ಯನವರು ವಹಿಸಿಕೊಂಡಿದ್ದಾರೆ. ಮುಂದೆ ಇಷ್ಟೇ ಮಾತು ಮುಗಿಸ್ತೀನಿ. ಮುಂದಿನ ಎಲ್ಲ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ನನ್ನದೊಂದು ಪುಸ್ತಕವನ್ನ ಬಿಡುಗಡೆ ಈ ಕೃತಿ ಕುರಿತು ಮಾತಾಡೋರು ಸುಮ್ಮನೆ ಪೇಜ್ಗಳು ತಿರುವಾಕಿ ಬಂದು ಅಲ್ಲಿ ಹೆಂಗೋ ದಬಾಯಿಸ್ಬಿಡ್ತಾರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಆದರೆ ಒಟ್ಟಿಗೆ ನಾಗರಾಜು ಬಹಳ ಪ್ರಾಮಾಣಿಕ. ಇವತ್ತಿಗೂ ಅವರು ದಲಿತ ಸಂಘಟನೆಗಳ ಹೋರಾಟ, ಕನ್ನಡ ಸಂಘಟನೆಗಳ ಹೋರಾಟದಲ್ಲಿ ಇಷ್ಟೇ ಪ್ರಾಮಾಣಿಕವಾಗಿ ಮಾತಾಡ್ತಾರೆ. ನನಗೆ ಲಕ್ಷ್ಮೀಸಾಗರ್ ಅವರು ನೆನಪಿಸಿದ್ರು 87ರ ಕಾಲಘಟ್ಟದ ಘಟನೆಯನ್ನು ನೆನಪಿಸಿದ್ರು. ಅವ್ರೂರಿಗೆ ಹೋಗಿದ್ದೆ ನಾನು. ಆಗ ಬಹಳ ದೊಡ್ಡ ಚಳವಳಿ ಅಂದರೆ ಕನ್ನಡ ಚಳವಳಿ ಬಿಟ್ಟರೆ ರೈತ ಚಳವಳಿ. ನಾನು ಕೂಡ ಊರಿನ ಒಂದು ಸರಳ ಮದುವೆಯಲ್ಲಿ ಭಾಗವಹಿಸಿದ್ದೆ, ಮರೆತುಬಿಟ್ಟಿದ್ದೀನಿ. ಆದರೆ ಈ ಗೆಳೆಯ ನೆನಪಿಸಿದ್ರು, ಬಹಳ ಒಳ್ಳೆಯದಾಯಿತು. ಈ ಥರದ ಸರಳ ಮದುವೆಗಳು ಆ ಕಾಲಕ್ಕೆ ಬಹಳ ಹೆಚ್ಚಾಗ್ತಿತ್ತು. ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆ, ಮತ್ತು ಶಿವಮೊಗ್ಗ, ಹಾಸನ, ಈ ಕಡೆ ಎಲ್ಲ ರೈತ ಚಳವಳಿ ಎಲ್ಲೆಲ್ಲಿ ಗಟ್ಟಿಯಾಗಿದೆಯೋ ಅಲ್ಲೆಲ್ಲ ಸರಳ ಮದುವೆ ಆಗ್ತಿತ್ತು. ನಾನು ಈ ಸರಳ ಮದುವೆಯಲ್ಲಿ ಭಾಷಣ ಮಾಡಿ ಬರ್ತಿದ್ದೆ. ಕುವೆಂಪು ಅವರನ್ನು ಉದಾಹರಣೆ ಕೊಡ್ತಿದ್ದೆ, ರೈತ ಸಂಘವನ್ನು ಉದಾಹರಣೆ ಕೊಡ್ತಿದ್ದೆ. ಬಟ್ ನಾನು ಈ ಮದುವೆ ಆಗಕ್ಕೆ ಬಂದಾಗ, ಕಾಲ ಬಂದಾಗ ಹೆಂಗಾಗಬೇಕು ಪರಿಸ್ಥಿತಿ, ಅಲ್ಲೆಲ್ಲ ಭಾಷಣ ಮಾಡಿ ಸರಳ ಮದುವೆ ಪ್ರೇರಣೆ ಕೊಟ್ಟು ಇಲ್ಲಾನು ಸಂಪ್ರದಾಯದ ಮದುವೆ, ಅದ್ದೂರಿ ಮದುವೆ ಪುಣ್ಯಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಅವಾಗ 80ರಲ್ಲಿ ಲೈಕೇಶ್ ಪತ್ರಿಕೆಯಲ್ಲಿದ್ದೆ. ಗಾಡಿ ಜಾಡು ನಾನು ಏನು ನನ್ನ ಚಿಕ್ಕಂದಿನಲ್ಲಿ ಅನುಭವಿಸಿದಂಥ ಮತ್ತು ಏನೋ ಒಂದು ನಾನು ಕಣ್ಣಾರೆ ಕಂಡೆ
ಅನುಭವಿಸಿದ ಸತ್ಯಗಳ ಅದರ ಒಂದು ಒಟ್ಟಾರೆ ಫಲವೇ ಗಾಡಿ ಜಾಡು ಕೃತಿ. ಅದು ನನ್ನ ಎದುರುಗಡೆ ಬಂದಂಥ ಕೆಲವು ಸಾಂಸ್ಕೃತಿಕ ವ್ಯಕ್ತಿಗಳು, ಜನಪದೀಯ ವ್ಯಕ್ತಿಗಳು, ಅವ್ರು ಹೇಳ್ತಿದ್ದು ನಡೆದಂಥ ವಿಷಯಗಳು ಅಂಥವನ್ನ ಕುರಿತು ಕಟ್ಟಿಕೊಟ್ಟಂಥ ವ್ಯಕ್ತಿ ಚಿತ್ರಣ ಗಾಡಿ ಜಾಡು. ಜೊತೆಗೆ ಅದರಲ್ಲಿ ನನ್ನ ಜೀವನದ ಅನೇಕ ಘಟನಾವಳಿಗಳು ಬರ್ತವೆ. ಅದನ್ನೆಲ್ಲ ಒಟ್ಟಾರೆ ನಾನು ಇದನ್ನು ಹಿಮಾಗ್ನಿ ಪತ್ರಿಕೆಯಲ್ಲಿ ಅಂಕಣ ರೂಪದಲ್ಲಿ ಬರೀತಿದೆ. ಅದರ ಮೊದಲ ಕಂತು ಈಗ ಗಾಡಿ ಜಾಡು ಇದ್ರ ಮುಖಾಂತರ ಬಂದಿದೆ. ಮುಂದೆ ಅದು ಆಗಾಗ್ಗೆ ಭಾಗವಾಗಿ ಬರ್ತಾ ಇರ್ತದೆ. ಮೊದಲ ಪುಸ್ತಕ ನಮ್ಮದು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಈಗ ರೈತ ಚಳುವಳಿಯ ನೆನ್ನೆಗಳು, ಜಗದ ಜೋಗಿ, ಊರು ದೇವರ ಸುತ್ತ 100 ಕಥೆಗಳು, ಮತ್ತು ಇನ್ನೂ ಒಂದು ಪುಸ್ತಕ, ಒಟ್ಟಾರೆ 6 ಪುಸ್ತಕಗಳು ಬರೋದಿದೆ. ಅವೆಲ್ಲ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗ್ತವೆ ಸರ್. ಗಾಡಿ ಜಾಡು